ನಮ್ಮನೇಲಿರೋ ಮುತ್ತನ್ನ ನಾವು ಪ್ರೋತ್ಸಾಹ ಮಾಡಬೇಕು ಕಣೆ. ಶೌರ್ಯ, ಅವಳು ನಾಳೆ ನಿನಗೆ, ನನಗೆ ಮತ್ತೆ ಎಲ್ರಿಗೂ ದೊಡ್ಡ ಹೆಸರು ತರ್ತಾಳೆ ಕಣೋ. ಏನು ಬೇಕಾಗಿಲ್ಲ. ನಿಮ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ನಾನೇ ಹೇಳ್ತೀನಿ. ನಿನಗ್ ಮದ್ವೆ ಆಗಿದ್ಯಮ್ಮ, ಇಷ್ಟು ದಿನ ಆಟ ಆಡಿದ್ ಸಾಕು. ಇದನ್ನ ಇಲ್ಲಿಗೆ ನಿಲ್ಸಿ ಮನೆ ಕೆಲ್ಸ, ಅಡ್ಗೆ ಕೆಲ್ಸ ನೋಡ್ಕೊಂತೀನಿ. ನಮ್ಗೂ ವಯಸ್ಸಾಗ್ತಾ ಇದೆ. ಒಂದ್ ಮೊಮ್ಮಗನೋ ಮೊಮ್ಮಗಳನ್ನ ಹೆತ್ತಿ ನಮ್ ಕೈಲ್ ಕೊಟ್ರೆ ಅವ್ರ ಜೊತೆ ಆಟ ಆಡ್ಕೊಂಡಿರ್ತೀವಿ ಅಂತ. ಅರ್ಥ ಆಯ್ತಾ? ರಾಜಿ, ಬಾಬಾ ಕೂತ್ಕೋ. ನಿನ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ಏನ್ ಮಾತಾಡ್ತಾ ಇದ್ರಿ? ಅದೇ ನಿನ್ನ ನ್ಯಾಷನಲ್ ಪ್ಲೇಯರ್ ಆಗಿ ಮಾಡ್ಬೇಕಂತ. ನೀನ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಿದ್ರೆ ನಮಗೆ ಎಂತ ಒಳ್ಳೆ ಹೆಸರು ಬರುತ್ತೆ ಅಂತ ಇವ್ರಿಗೆ ಹೇಳ್ತಾ ಇದ್ದೆ. ನನ್ನ ಅಭಿಪ್ರಾಯನೂ ಕೇಳ್ದೆ ನೀವೇ ನಿರ್ಧಾರ ತಗೊಂಡ್ಬಿಡ್ತೀರಾ ಸರ್? ಅದೇನ್ ರಾಜಿ ಈ ತರ ಮಾತಾಡ್ತಿದ್ಯಾ? ನಾನೇನ್ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಮಾಡೋದು ಅಂತ ನಿಂಗ್ ಗೊತ್ತಿಲ್ವಾ? ನೀನ್ ಡೆಲ್ಲಿಗೆ ಹೋಗಿ ಮತ್ತೆ ಒಳ್ಳೆ ಕೋಚಿಂಗ್ ತಗೊಂಡ್ರೆ ನೀ ತುಂಬಾ ಶೈನ್ ಆಗ್ತೀಯ ರಾಜಿ. ನನಗ್ ಗೊತ್ತು ಸರ್, ಆದ್ರೆ ಈ ಸಲ ನೀವ್ ಯೋಚನೆ ಮಾಡ್ತಿರೋ ತಪ್ಪು. ಅದು ಹಾಗಲ್ಲಮ್ಮ. ಅವನು ನಿನ್ ಬಗ್ಗೆನೇ ಇಷ್ಟೊಂದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನ್ ಎಲ್ಲಿಗೂ ಹೋಗಲ್ಲ ಸರ್. ನನಗೆ ನಿಮಗಿಂತ ದೊಡ್ಡ ಗುರುಗಳು ಯಾರೂ ಇಲ್ಲ ಸರ್. ನನ್ ದೃಷ್ಟಿಲಿ ಅಂಥವ್ರು ಯಾರೂ ಇಲ್ವೂ ಇಲ್ಲ. ರಾಜಿ, ಅದ್ ಹಾಗಲ್ಲ. ನಿನ್ಗೆ ನನ್ ಮೇಲಿರೋ ಪ್ರೀತಿ ಗೌರವದಿಂದ ಹಾಗೆ ಮಾತಾಡ್ತಿದ್ಯಲ್ವಾ ರಾಜಿ? ಇಲ್ಲ ಸರ್, ನನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತ ಗುರುತಿಸಿದ್ದು ನೀವು, ನನ್ನ ಎನ್ಕರೇಜ್ ಮಾಡಿದ್ದು ನೀವು, ನಾನ್ ಮ್ಯಾಚಲ್ಲಿ ಗೆಲ್ಲೋದಕ್ಕೆ ಕಾರಣ ಕೂಡ ನೀವು. ನಾನಿಡೋ ಪ್ರತಿ ಹೆಜ್ಜೆನಲ್ಲೂ ನೀವು ನನ್ನ ಜೊತೆ ಹೆಜ್ಜೆ ಇಡಬೇಕು. ನನ್ ಪ್ರತಿ ಗೆಲುವಲ್ಲೂ ನಿಮ್ ಭಾಗನೂ ಕೂಡ ಇರ್ಬೇಕು. ನಿಮ್ಮಿಂದ ದೂರ ಇದ್ದು ನಾನು ಏನು ಸಾಧಿಸಕ್ ಆಗಲ್ಲ ಸರ್. ಅಷ್ಟಕ್ಕೂ ನಾನೇನು ಮಾಡೋದು ಇಲ್ಲ. ರಾಜಿ, ನೀನೊಂದು ಸರ್ಕಲ್ ಬರ್ದು ಅದ್ರೊಳಗೆ ನಿಂತ್ಕೊಂಡು ಮಾತಾಡ್ತಿದ್ಯಾ ರಾಜಿ? ಸರ್, ನಾನೀಗ ಒಂದು ಮನೆಗೆ ಸೊಸೆ. ನನಗೂ ಕೆಲವು ಜವಾಬ್ದಾರಿ ಇರುತ್ತೆ. ಅದನ್ನ ಮರ್ತ್ ಹೋಗಿ ನಾನು ಯಾವ ನಿರ್ಧಾರನೂ ತಗೊಳ್ಳಲ್ಲ. ಮುಖ್ಯವಾಗಿ ನನ್ನಿಂದ ಈ ಮನೆಗೆ ಸಂಬಂಧಪಟ್ಟಿರೋ 1 ರೂಪಾಯಿ ಕೂಡ ಖರ್ಚಾಗೋದು ನನಗಿಷ್ಟ ಇಲ್ಲ. ನನ್ನನ್ನ ಕ್ಷಮಿಸ್ಬಿಡಿ. ರಾಜಿ, ಅದಲ್ಲ ನಾನು ಹೇಳೋದು. ಅಯ್ಯೋ, ನನಗ್ ತಲೆ ಕೆಟ್ಟಿದೆ ಅನ್ಕೊಂಡಿದಾರೇನೋ. ನಾನ್ ಯಾಕೆ ಒಪ್ಕೋಬೇಕು? ನಿಮ್ ಋಣನ ಯಾವತ್ತಿಗೂ ತೀರ್ಸಕ್ಕಾಗಲ್ಲ. ಇದೇನ್ ಮಾತು ಕಿಶೋರ್? ಆದ್ಯ ನಮ್ಮ ಮಗಳಿದ್ದ ಹಾಗೆ. ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡು ನಾನ್ ನಿಮ್ ಜೊತೆ ಜಗಳ ಮಾಡ್ದೆ. ಅಯ್ಯೋ, ಪರವಾಗಿಲ್ಲ ಕಿಶೋರ್. ಮಾವ, ನೀವು ಬಂದಿದ್ದು ಎಲ್ಲರಿಗಿಂತ ಜಾಸ್ತಿ ನನಗೆ ಖುಷಿ ಆಗ್ತಿದೆ. ಅಷ್ಟಕ್ಕೂ ಏನಾಯ್ತು ಅಂತ ಹೇಳಿ ಮಾವ. ನಿಮ್ಮನ್ನ ನದಿಗೆ ತಳ್ಳಿದ್ ನಾನೇ ಅಂತ ಆದ್ಯ ಅನ್ಕೊಂಡಿದ್ದಾಳೆ. ನಿಜ ಹೇಳಿ ಮಾವ, ಪ್ಲೀಸ್ ಹೇಳಿ ಮಾವ. ನೀನ್ ಯಾಕೆ ನನ್ನನ್ನು ತಳ್ತೀಯ ಸೀನು? ಅವತ್ತಾಗಿದ್ರಲ್ಲಿ ಸೀನು ತಪ್ಪು ಏನೂ ಇಲ್ಲಮ್ಮ. ಆ ಆದಿತ್ಯ ಮತ್ತೆ ಶೇಷು ನನ್ನ ಸಾಯಿಸ್ಬೇಕು ಅಂತ ನೋಡಿದ್ರು. ಹೇಳಿದ್ನಲ್ಲ ಆದ್ಯ, ಸೀನು ಅಂತ ಕೆಲಸ ಮಾಡಲ್ಲ ಅಂತ. ಅಣ್ಣ, ಅತ್ಗೆ, ಕೇಳಿಸ್ಕೊಂಡ್ರಾ? ಎಲ್ರು ಕೇಳಿಸ್ಕೊಂಡ್ರಾ? ಇಷ್ಟು ದಿನ ನಮ್ಮಪ್ಪನ್ನ ನೀನೇ ಸಾಯಿಸ್ದೆ ಅಂತ ನನ್ ಮಗನ್ ಮೇಲೆ ದ್ವೇಷ ಬೆಳೆಸ್ಕೊಂಡು ಹೇಗೆಲ್ಲ ಕಷ್ಟ ಕೊಟ್ಲು. ಈ ಮನೇಲಿರೋರು ಎಲ್ರು ಹೇಳಿದ್ರು ಕೂಡ ಬಾಯಿಗೆ ಬಂದ ಹಾಗೆ ಮಾತಾಡಿ ನನ್ ಮಗನ್ನ ಕೊಲೆಗಾರನಾಗ್ ಮಾಡಿದ್ಲು. 5 ನಿಮಿಷಕ್ ಮುಂಚೆ ಅವ್ನ್ ಕಾಲರ್ ಹಿಡ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲು. ಏನೇ ಮಾಡಿದ್ರು ಏನೇ ಹೇಳಿದ್ರು ನಡೆಯತ್ತೆ ಅನ್ಕೊಂಡಿದ್ದಾಳೇನೋ. ಇಲ್ಲಿ ನೋಡ್ಕೊಂಡು ಸುಮ್ನೆ ಇರೋಂಥವ್ರು ಯಾರು ಇಲ್ಲ. ಇನ್ನಾದ್ರೂ ಕಣ್ಬಿಟ್ಟು ನೋಡು. ಏನೇ
ಈಗ ಮತ್ತೆ ವಾದ ಏನಕ್ಕೆ ನಿಂಗೆ? ಅವ್ರ ಅಪ್ಪ ವಾಪಸ್ ಬಂದಿದಾರಲ್ಲ, ಅಷ್ಟು ಸಾಕಲ್ವಾ ನಿಂಗೆ? ಆದ್ಯ ಮಾತಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸೀನು. ಅವಳಿಗೆ ನನ್ನ ಮೇಲಿರೋ ಪ್ರೀತಿನೇ ಅವಳ ಹತ್ರ ಈಗ ಮಾತಾಡ್ಸಿದೆ. ಅಯ್ಯೋ ಮಾವ, ಅದೆಲ್ಲ ಚಿಕ್ಕ ಅಪಾರ್ಥಗಳು ಮಾತ್ರ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೀನು, ಹೇಳ್ತಿದ್ದಾನೆ ದೊಡ್ಡಪ್ಪ, ನಮ್ಮಪ್ಪನ ಕಾಲಿಂದ ಒದ್ದು ನದಿ ಒಳಗ್ ಬೀಳಿಸ್ಬಿಟ್ಟ. ನಿನ್ನಂತವನ್ನ ಪ್ರೀತಿಸೋದಕ್ಕೆ ನಾಚಿಕೆ ಆಗ್ತದೆ ನನಗೆ. ಈ ಸೀನು ಜೊತೆಗೆ ಈ ಮನೆಯಲ್ಲಿ ನನಗಿರೋಕ್ಕಾಗಲ್ಲ. ಈ ಹಿಂಸೆ ಪ್ರೀತಿನ ತಡ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಮ್ಮ ತಂದೆ ತೀರ್ಕೊಂಡಿದ್ದಾರೋ ಬದುಕಿದಾರೋ ಅರ್ಥನೇ ಆಗದೆ ನಾನು ಅಳ್ತಿರುವಾಗ ಮದ್ವೆ ಆಗು ಅಂತ ನನ್ನ ಹಿಂದೆ ಬಿದ್ರೆ ಈ ಮನೇಲಿ ಇರೋಕ್ಕಾಗಲ್ಲ. ನನ್ನ ಹೋಗೋಗ್ಬಿಡಿ. ನೀನ್ ಎಲ್ಲಿಗೂ ಹೋಗೋ ಹಾಗಿಲ್ಲ. ನೀನ್ ಹೊರಟೋದ್ರೆ ನನ್ನ ಕತೆ ಏನಾದ್ಯ, ನನ್ನ ಪರಿಸ್ಥಿತಿ ಏನಾಗುತ್ತೆ? ಎಲ್ಲರ ಬಗ್ಗೆ ಯೋಚನೆ ಮಾಡೋ ನೀನು ನನ್ನ ಬಗ್ಗೆ ಯೋಚನೆ ಮಾಡಲ್ವಾ? ಪ್ಲೀಸ್ ಆದ್ಯ. ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬಾರ್ದು ಅಂದ್ರೆ ನನಗೆ ಸೀನು ಇಂದ ಡೈವೋರ್ಸ್ ಬೇಕು. ಬಲ್ಲಿ ಆದ್ಯ. ಮೈಯೆಲ್ಲ ಒಂಥರ ಆಯ್ತಾ? ಹೌದಾದ್ಯ. ನೀನ್ ನನ್ನ ಟಚ್ ಮಾಡಿದ್ರೆ ನನಗೂ ಹಾಗೆ ಉರಿತಾ ಇರುತ್ತೆ. ನಾನು ಸತ್ತೋದ್ರು ನಿನ್ಗೆ ಓಕೆನಾ? ಅದ್ ನನಗೆ ಸಂಬಂಧ ಇಲ್ದೇ ಇರೋ ವಿಷಯ. ನಾನು ನಿಜವಾಗ್ಲೂ ವಿಷ ಕುಡಿದ್ರೆ? ಕುಡಿ, ನನಗೇನು.